ಕ್ಲಿಯರ್ ಆಗಿ ಆ ಸಬ್ಮಿಷನ್ ಆಗಿಲ್ಲ. ಅವರು ದಯವಿಟ್ಟು ಸವಾಲಿಗೆ ಏನೇ ಆದ್ರೂ ಅವ್ರಿಗೆ ಏನೇ ಅವ್ರು ಬಂದ್ ವೇಳೆ ಅದು ಅಂತಿದ್ದೇ ಆದ್ರ ಅವ್ರಿಗೆ ನಾವು ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತೀವಂತ ಹೋಮ್ ಮಿನಿಸ್ಟರ್ ನಿನ್ನೆ ವಿಧಾನ ಸಭೆಯಲ್ಲಿ ವಿಧಾನ ಮಂಡಲದಲ್ಲಿ ಮಾತಾಡಿದಾರ. ಅದಕ್ಕೆ ಚರ್ಚೆ ಆಗೋದು ಬೇಡ ಅಂತ ನಾನು ಅಲ್ಲಲ್ಲ ನಾವು ನಾವು ತಿನ್ನೋದು ಅನ್ನ ತನಿಖೆ ಆಗಲಿ, ನಮ್ಗೆ ತನಿಖೆ ಆಗಲಿ, ತನಿಖೆ ಯಾರು ಆರೋಪಿಗಳ ಶಿಕ್ಷೆ ಅದೇ ಕಂಡ್ರಾಗೆ ನಿಮ್ಮ ಮಾತಿಗೆ ಕೊಡ್ತೀವಿ. ಘೋಷಣೆ ಆದಾಗ ಇವತ್ತು ದೇಶದ ಪ್ರತಿಯೊಬ್ಬರು ಪ್ರಜೆಗಳು ಇದು ಖಂಡನೆ ಮಾಡುವಂತ ವಿಷಯ. ಯಾಕಂದ್ರೆ ಇವತ್ತು ಸರ್ಕಾರ ಈಗಾಗಲೇ ಅವ್ರಿಗೆ ಖಂಡನೆ ಕೂಡ ಮಾಡಿದೆ. ಅದೇ ರೀತಿ ಸದಸ್ಯರ ವಾದ ಏನು, ಇಂಥ ಒಂದು ದೇಶ ದ್ರೋಹದ ಘೋಷಣೆ ಆದ ವಿಧಾನಸೌಧದಲ್ಲಿ ಅದು ಆದಂತ ಒಂದು ಘಟನೆಯನ್ನು ನಮ್ಮೆಲ್ಲ ಸದಸ್ಯರ ಒತ್ತಾಯ ಏನು, ಅಂತ ಘಟನೆಗಳು ಆಗಿದ್ದಕ್ಕಾಗಿ ನಾವು ನಗರಸಭೆಯಿಂದ ಖಂಡನೆಯನ್ನು ನಾವು ಮಾಡ್ತೇವೆ ಅನ್ನುವ ಒಂದು ಚರ್ಚೆ ಮಾಡುವ ವಿಷಯ ಅಲ್ಲ, ಅದು ಚರ್ಚಾ ವಿಷಯ ಅನ್ನೋದು ದಯಮಾಡಿ ತಪ್ಪುಬೇಡ್ರೆ. ಇಂಥ ಒಂದು ಘಟನೆಗಳಾದಾಗ ದೇಶದಲ್ಲಿ ಪ್ರಾಣಕ್ಕಿಂತ ಹೆಚ್ಚು ದೇಶನೇ ಐತಿ ಸರ್. ಇದರಿಂದ ಇದು ವಿಧಾನಸೌಧದಾಗ ಅಷ್ಟ ಅಲ್ಲ ಸರ್, ಬೇರೆ ಕಡೆ ಎಲ್ಲಿ ನೋಡಿದ್ರು ತಪ್ಪೇ ಸರ್. ಈಗ FSL ಒಂದ್ ಮೇಲೆ ಸರ್ ಅದು ತಪ್ಪು ಅಂತ ನಿರ್ಣಯ ಆದ್ರೆ ಅವ್ರು ಕಠಿಣ ಶಿಕ್ಷೆ ಆಗೇ ಆಗುತ್ತೆ ಸರ್. ದಯವಿಟ್ಟು ಸವಾಲಿಗೆ ಏನೇ ಆದ್ರೂ ಅವ್ರಿಗೆ ಏನೇ ಅವ್ರು ಬಂದ್ ವೇಳೆ ಅದು ಅಂತಿದ್ದೇ ಆದ್ರ ಅವ್ರಿಗೆ ನಾವು ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತೀವಂತ ಹೋಮ್ ಮಿನಿಸ್ಟರ್ ನಿನ್ನೆ ವಿಧಾನ ಸಭೆಯಲ್ಲಿ ವಿಧಾನ ಮಂಡಲದಲ್ಲಿ ಮಾತಾಡಿದಾರ. ಅದಕ್ಕೆ ಚರ್ಚೆ ಆಗೋದು ಬೇಡ ಅಂತ ನಾನು ಅಲ್ಲಲ್ಲ ನಾವು ತಿನ್ನೋದು ಅನ್ನ ತನಿಖೆ ಆಗಲಿ, ನಮ್ಗೆ ತನಿಖೆ ಆಗಲಿ, ತನಿಖೆ ಯಾರು ಆರೋಪಿಗಳ ಶಿಕ್ಷೆ ಅದೇ ಕಂಡ್ರಾಗೆ ನಿಮ್ಮ ಮಾತಿಗೆ ಕೊಡ್ತೀವಿ. ಘೋಷಣೆ ಆದಾಗ ಇವತ್ತು ದೇಶದ ಪ್ರತಿಯೊಬ್ಬರು ಪ್ರಜೆಗಳು ಇದು ಖಂಡನೆ ಮಾಡುವಂತ ವಿಷಯ. ಯಾಕಂದ್ರೆ ಇವತ್ತು ಸರ್ಕಾರ ಈಗಾಗಲೇ ಅವ್ರಿಗೆ ಖಂಡನೆ ಕೂಡ ಮಾಡಿದೆ. ಅದೇ ರೀತಿ ಸದಸ್ಯರ ವಾದ ಏನು, ಇಂಥ ಒಂದು ದೇಶ ದ್ರೋಹದ ಘೋಷಣೆ ಆದ ವಿಧಾನಸೌಧದಲ್ಲಿ ಅದು ಆದಂತ ಒಂದು ಘಟನೆಯನ್ನು ನಮ್ಮೆಲ್ಲ ಸದಸ್ಯರ ಒತ್ತಾಯ ಏನು, ಅಂತ ಘಟನೆಗಳು ಆಗಿದ್ದಕ್ಕಾಗಿ ನಾವು ನಗರಸಭೆಯಿಂದ ಖಂಡನೆಯನ್ನು ನಾವು ಮಾಡ್ತೇವೆ ಅನ್ನುವ ಒಂದು ಚರ್ಚೆ ಮಾಡುವ ವಿಷಯ ಅಲ್ಲ, ಅದು ಚರ್ಚಾ ವಿಷಯ ಅನ್ನೋದು ದಯಮಾಡಿ ತಪ್ಪುಬೇಡ್ರೆ. ಇಂಥ ಒಂದು ಘಟನೆಗಳಾದಾಗ ದೇಶದಲ್ಲಿ ಸರ್ ಪ್ರಾಣಕ್ಕಿಂತ ಹೆಚ್ಚು ದೇಶನೇ ಐತಿ ಸರ್. ಇದರಿಂದ ಇದು ವಿಧಾನಸೌಧದಾಗ ಅಷ್ಟ ಅಲ್ಲ ಸರ್, ಬೇರೆ ಕಡೆ ಎಲ್ಲಿ ನೋಡಿದ್ರು ತಪ್ಪೇ ಸರ್. ಈಗ FSL ಒಂದ್ ಮೇಲೆ ಸರ್ ಅದು ತಪ್ಪು ಅಂತ ನಿರ್ಣಯ ಆದ್ರೆ ಅವ್ರು ಕಠಿಣ ಶಿಕ್ಷೆ ಆಗೇ ಆಗುತ್ತೆ ಸರ್.